ಹಾಗೆಯೇ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಸಂಘರ್ಷ ಈಗ ಭಾರತದ ಮನೆಗಳಲ್ಲಿ ಕಣ್ಣೀರನ್ನು ತರಿಸ್ತಾ ಇದೆ. ಅಡುಗೆ ಅನಿಲ, ಕಮರ್ಷಿಯಲ್ ಸಿಲಿಂಡರ್ ಇದೆಲ್ಲದರ ಸಂಕಷ್ಟವೇನೋ ಕೊಂಚ ಸುಧಾರಿಸಿದಂತೆ ಕಾಣ್ತಾ ಇದೆ. ಆದರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಆಟೋ ಚಾಲಕರ ಗೋಳು, ಕ್ಯಾಬ್ ಚಾಲಕರ ಗೋಳು ಮನೆಗಳಲ್ಲಿ ಕಣ್ಣೀರು ತರಿಸುವಂತೆ ಕಾಣ್ತಾ ಇದೆ. ಬದುಕಿನ ಬಂಡಿ ಓಡಿಸೋದಕ್ಕೆ ಆಟೋ ಚಾಲಕರು ಗ್ಯಾಸ್ಗಾಗಿ ಹಗಲು ರಾತ್ರಿ ಅಂತ ಹೇಳಿದೆ ಗ್ಯಾಸ್ ಸ್ಟೇಷನ್ಗಳ ಮುಂದೆ ತಮ್ಮೆಲ್ಲ ಕೆಲಸಗಳನ್ನು ಬದುಕಿಟ್ಟು ಸರದಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಅದು ಕೂಡ ಏನು 10 ಮೀಟ್ರು, 20 ಮೀಟ್ರು, 100 ಮೀಟ್ರು, 200 ಮೀಟ್ರ್ ಅಲ್ಲ, 1 ಕಿಲೋಮೀಟ್ರ್ ಉದ್ದಕ್ಕೂ ಕೂಡ ಕ್ಯೂ ನಿಂತಿದ್ದಾರೆ. ಕರ್ನಾಟಕದಲ್ಲಿ ಅದ್ಯಾವ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂದರೆ, ನೋಟ್ ಬ್ಯಾನ್ ಆದಾಗ ಬಂಕ್ಗಳ ಮುಂದೆ ಇಡೀ ದಿನ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ನಿಂತಿದ್ದನ್ನು ನಾವು ನೋಡಿದ್ವಿ. ಆದ್ರೀಗ ಅದೇ ಪರಿಸ್ಥಿತಿ ಮರುಕಳಿಸ್ತಾ ಇದೆ ಅನ್ನುವಂಥದ್ದು ಈ ಒಂದು ಪೆಟ್ರೋಲ್ ಬಂಕ್ಗಳ, ಗ್ಯಾಸ್ ಬಂಕ್ಗಳ ಮುಂದೆ ಕಾಣ್ತಾ ಇದೆ. ಹಗಲು ರಾತ್ರಿ ಅಂತ ಹೇಳಿದ್ರೆ ದಿನಗಟ್ಟಲೆ ಆಟೋ ಕ್ಯಾಬ್ಗಳನ್ನು ನಿಲ್ಲಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೂ ಕೂಡ ಗ್ಯಾಸ್ ಸಿಗ್ತಾ ಇದೆ. ಗ್ಯಾಸ್ ಸಿಗದೆ ಹೋದರೆ ಬದುಕು ತುಂಬ ಕಷ್ಟ ಆಗುತ್ತೆ ಅಂತೇಳಿ ಆಟೋ ಚಾಲಕರು ಕಣ್ಣೀರಿಡ್ತಾ ಇದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಇರುವಂತಹ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಬೆಳಗ್ಗೆ 5 ಗಂಟೆಯಿಂದ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರು. ಆದರೂ ಕೂಡ ಕೆಲ ಚಾಲಕರಿಗೆ ಗ್ಯಾಸ್ ಸಿಗಲೇ ಇಲ್ಲ. ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಗ್ಯಾಸ್ ಸ್ಟೇಷನ್ನಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಕೂಡ ಕ್ಯೂ ಇತ್ತು. ಚಾಲಕರು ಮತ್ತು ಈ ಕ್ಯೂನಲ್ಲಿ ನಿಂತಹ ಸಂದರ್ಭದಲ್ಲಿ ಜಗಳ ಕೂಡ ನಡೆಯಿತು. ಇದೇ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿರುಗಿಸಬೇಕಾದಂತಹ ಅನಿವಾರ್ಯತೆ ಎದುರಾಯಿತು. ಅಂದರೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಮತ್ತೊಂದೆಡೆ ನವರಂಗ್ ಥಿಯೇಟರ್ ಬಳಿಯಲ್ಲೂ ಕೂಡ ಪರಿಸ್ಥಿತಿ ವ್ಯತಿರಿಕ್ತ ಆಗಿರಲಿಲ್ಲ. 2 ಕಿಲೋಮೀಟರ್ನಷ್ಟು ದೂರ ಆಟೋ ಕ್ಯೂ ನಿಂತಿದ್ರು. ಆದರೂ ಇಲ್ಲಿ ಸಿಕ್ಕಿದ್ದು ಪ್ರತಿ ಆಟೋಗೆ ಕೇವಲ 400 ರೂಪಾಯಿಗಳ ಗ್ಯಾಸ್ ಮಾತ್ರ. ಅಂದರೆ ಮ್ಯಾಕ್ಸಿಮಮ್ 400 ರೂಪಾಯಿಗೆ ಮಾತ್ರ ಗ್ಯಾಸನ್ನು ತುಂಬಿಸ್ಕೊಳ್ಬೇಕಾಗಿತ್ತು. ಮತ್ತೊಂದು ಕಡೆ ಮೈಸೂರು ರಸ್ತೆಯಲ್ಲಿ ಅಲ್ಲಿರುವಂತಹ ಗ್ಯಾಸ್ ಬಂಕ್ನಲ್ಲೂ ಕೂಡ ಅಷ್ಟೇ ಆಟೋಗಳಿಗೆ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ರಸ್ತೆ ಬಂದ್ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿತ್ತು. ಬಂಕ್ನಲ್ಲಿದ್ದ ಆಟೋವನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆಯನ್ನು ಅವರು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂದರೆ ಅವ್ರಿಗೆ ಪಾಪ ಆಟೋ ಓಡಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ತಲುಪಿದ್ದಾರೆ. ಹೀಗೆ ಗ್ಯಾಸ್ಗಾಗಿ ಆಟೋ ಚಾಲಕರು ಗೋಳಾಡ್ತಾ ಇದ್ದಿದ್ದು ಬೆಂಗಳೂರು ಮಾತ್ರ ಅಲ್ಲದೆ ಹುಬ್ಬಳ್ಳಿ, ಧಾರವಾಡ, ಯಾದಗಿರಿ, ಮಂಗಳೂರು, ಚಾಮರಾಜನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ. ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಈ ರೀತಿಯಾದ ಪರಿಸ್ಥಿತಿ ಈಗ ಶುರುವಾಗಿದೆ. ಒಂದೊಂದು ಕಡೆ ಒಂದೊಂದು ರೈಟ್ ಇತ್ತು. ಮೊನ್ನೆ ಎಲ್ಲ 22-23 ಬಂಕಲ್ಲಿ ನೋಡಿದಾಗ ಕ್ಯೂಗಳು ಜಾಸ್ತಿ ಇರೋದ್ರಿಂದ ಎಲ್ಲ 89 ರೂಪಾಯಿ 86 ಪೈಸೆನೇ ಇದೆ ಇವಾಗ. ಈಗ ಅದು ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕ್ಸ್ಕೋಬೇಕು. LPGನೂ ಅದು ಮೈಲೇಜ್ ಇದ್ದರೆ ಒಂದು 20 ಬರುತ್ತೆ, 22 ಬರುತ್ತೆ, 18 ಬರುತ್ತೆ, 17 ಬರುತ್ತೆ. ಹೆಂಗೆ ಓಡಿಸ್ತೀರಾ ಆ ಥರ ಬರುತ್ತೆ. ಪೆಟ್ರೋಲ್ ರೇಟ್ ಆಗಲ್ಲ, ಜನಗಳಿಗೆ ಸಂಪಾದನೆ ಮಾಡೋಕೆ ಬಂದಿರೋದು LPG, ಅಲ್ಲಿಂದ LPGನೇ ಯೂಸ್ ಮಾಡೋದು. ಸರ್, ಪೆಟ್ರೋಲ್ ಟ್ಯಾಂಕ್ ಯೂಸ್ ಆಗೋದು ಅಂತಂದರೆ ಇಷ್ಟು ದಿವಸ LPG ರನ್ ಆಗಿರುತ್ತೆ ಗಾಡಿ. ಪೆಟ್ರೋಲ್ ಇಮಿಡಿಯೇಟ್ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ, ಮೈಲೇಜ್ ಬರಲ್ಲ. ಅದಕ್ಕೆ ಪೆಟ್ರೋಲ್ ಸವಾಸನೆ ಬೇಡ, LPGನೇ ಈ ಥರ ಕ್ಯೂ ನಿಂತ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ಇದು ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಇಲ್ಲ. ಪೆಟ್ರೋಲ್ ಟ್ಯಾಂಕ್ ಚೇಂಜ್ ಮಾಡ್ಬೇಕಂದ್ರೆ 35,000 ರಿಂದ 40,000 ರೂಪಾಯಿ ಖರ್ಚು ಮಾಡಬೇಕು. ಆದ್ರೂ ಅದು ಮೈಲೇಜ್ ಬಂದರೆ ಬಂದಂಗೆ, ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇನ್ನು ಆಟೋಗಳಿಗೆ ಇಲ್ಲಿ ಸಮಸ್ಯೆ ಆಗಿರೋದು ಯಾಕೆ ಅನ್ನೋದನ್ನು ನಾವು ಗಮನಿಸಬೇಕು. LPG ನಂಬಿಕೊಂಡಿರುವಂತಹ ಆಟೋಗಳಿಗೆ ಮಾತ್ರ ಇಲ್ಲಿ ಸಂಕಷ್ಟ ಎದುರಾಗಿದೆ. ಒಂದು ಆಟೋಗೆ 15 kg LPGಯನ್ನು ತುಂಬುವುದಕ್ಕೆ ಸಾಧ್ಯ ಆಗುತ್ತೆ. LPGಯನ್ನು ನಂಬಿಕೊಂಡಿರುವಂತಹ ಆಟೋಗಳಲ್ಲಿ ಒಂದಕ್ಕೆ 15 kgಯಷ್ಟು LPGಯನ್ನು ತುಂಬಿಸಬಹುದು ಒಂದು ಬಾರಿಗೆ ರಿಫಿಲ್ ಮಾಡುವಾಗ. ಹಾಗೆಯೇ ಇದರಿಂದಾಗಿ 15 kgಯಿಂದ ಸರಿಸುಮಾರು 250 ಕಿಲೋಮೀಟರ್ವರೆಗೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ. 15 kgಯ LPGಯನ್ನು ತುಂಬಿಸ್ಕೊಂಡ್ರೆ 250 ಕಿಲೋಮೀಟರ್ ತನಕ ಓಡಾಟಕ್ಕೆ ಸಾಧ್ಯ ಆಗುತ್ತೆ. ಒಂದು ಆಟೋದಿಂದ ದಿನಕ್ಕೆ 1,500ರಿಂದ 2,000 ರೂಪಾಯಿವರೆಗೆ ಸಂಪಾದನೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅಂದರೆ LPG ಬಂದಾಗಿನಿಂದ ಪೆಟ್ರೋಲ್ ಟ್ಯಾಂಕ್ಗಳನ್ನು ಅವರು ಬಳಸ್ತಾ ಇಲ್ಲ, ಕೇವಲ LPGಯಲ್ಲಿ ಓಡಾಡ್ತಾ ಇದ್ದಾರೆ. ಈಗ ಅದನ್ನು ರೆಡಿ ಮಾಡಿಸ್ಬೇಕು ಅಂದರೆ ಸರಿಸುಮಾರು 30,000 ರೂಪಾಯಿವರೆಗೆ ಖರ್ಚಾಗುತ್ತೆ. ಇದರ ಜೊತೆಗೆ ಇಂಜಿನ್, ಟ್ಯಾಂಕ್ ಎಲ್ಲನೂ ಕೂಡ ಚೇಂಜ್ ಮಾಡಬೇಕು ಅನ್ನೋಂಥದ್ದು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಅವರು ಈಗ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂದು ತಲುಪಿದೆ. ಇನ್ನು ಖಾಸಗಿ ಬಂಕ್ಗಳಲ್ಲಿ ಆಟೋ LPG ದುಬಾರಿ ಆಗಿರುವಂಥದ್ದು, ಆಟೋ ಚಾಲಕರ ಸುಲಿಗೆ ಮಾಡ್ತಾ ಇದ್ದಾವೆ ಬಂಕ್ಗಳು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಯಾಕಂದರೆ ಇಲ್ಲಿ ಗ್ಯಾಸ್ ರೇಟು ಒಂದು ಇದ್ದರೆ ಈ ಬಂಕ್ಗಳ ರೇಟೇ ಮತ್ತೊಂದು ರೀತಿಯಲ್ಲಿ ಬಂದು ತಲುಪಿದೆ. ಅದರಲ್ಲೂ ವಿಶೇಷವಾಗಿ ಖಾಸಗಿ ಬಂಕ್ಗಳು ಆಟೋ LPGಯನ್ನು ದುಬಾರಿ ಮಾಡಿಬಿಟ್ಟಿದ್ದಾವೆ. ಇಲ್ಲಿ 1 ಲೀಟರ್ LPGಗೆ 100 ರಿಂದ 120 ರೂಪಾಯಿ ಆಗೋಗಿದೆ. ಆಟೋ ಚಾಲಕರ ಸುಲಿಗೆ ಮಾಡ್ತಾ ಇದ್ದಾವೆ ಈ ಬಂಕ್ಗಳು. ಯಾವ ಮಟ್ಟಿಗೆ ಸುಲಿಗೆ ಮಾಡ್ತಾ ಇದ್ದಾವೆ ಅಂತ ಹೇಳಿದರೆ, ಈಗಾಗಲೇ
1 ಲೀಟರ್ LPG ಅಥವಾ 1 kg LPGಗೆ 100ರಿಂದ 120 ರೂಪಾಯಿಯನ್ನು ಈಗ ಚಾರ್ಜ್ ಮಾಡಲಾಗ್ತಾ ಇದೆ. ಇನ್ನು ಸಾರ್ವಜನಿಕ ಬಂಕ್ಗಳು ಅಂದರೆ ಸರ್ಕಾರಿ ಬಂಕ್ಗಳಿಗೆ ಬಂದಾಗ 1 ಲೀಟರ್ LPGಗೆ 89 ರೂಪಾಯಿ 52 ಪೈಸೆ ಇದೆ. ಆಟೋ ಗ್ಯಾಸ್ಗಾಗಿ ಒಂದು ದಿನ ಮೊದಲೇ ಟೋಕನನ್ನು ಬೇರೆ ಹಂಚುತ್ತಾ ಇದ್ದಾರೆ. ಈ ಗ್ಯಾಸ್ ಏಜೆನ್ಸಿಗಳ ಜೊತೆಗೆ ಸಚಿವ ಮುನಿಯಪ್ಪ ಅವರು ಸಭೆಯನ್ನು ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಸಭೆ ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಸಮರ್ಪಕ ಪೂರೈಕೆಗೆ ಕೇಂದ್ರದ ಮೇಲೂ ಕೂಡ ಒತ್ತಡ ಹೇರುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಪರಿಣಾಮ ಮಾತ್ರ ಅಷ್ಟು ಬೇಗನೆ ಪರಿಸ್ಥಿತಿ ಸುಧಾರಿಸುವಂತಹ ಲಕ್ಷಣಗಳು ಇಲ್ಲಿ ಗೋಚರಿಸ್ತಾ ಇಲ್ಲ. ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಗ್ಯಾಸ್ ಕೊಟ್ಟರೂ ಕೂಡ ಕಾಸು ಕೊಟ್ಟರೂ ಕೂಡ ಗ್ಯಾಸ್ ಸಿಗ್ತಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಆಗಿದೆ. ನಿತ್ಯ ಬೆಂಗಳೂರಿಗೆ 45 ಮೆಟ್ರಿಕ್ ಟನ್ನಷ್ಟು ಆಟೋ LPG ಅತ್ಯಗತ್ಯವಾಗಿದೆ. ಸದ್ಯ ಬೆಂಗಳೂರಿಗೆ ಒಂದು ದಿನಕ್ಕೆ ಸಿಗ್ತಾ ಇರುವಂಥದ್ದು ಕೇವಲ 25 ಮೆಟ್ರಿಕ್ ಟನ್ ಮಾತ್ರ. ಒಂದು ವಾರದಿಂದ ನಿತ್ಯ 20 ಮೆಟ್ರಿಕ್ ಟನ್ನಷ್ಟು ಆಟೋ LPGಯ ಕೊರತೆ ಇದೆ. ಇದರಿಂದಾಗಿ ಗೃಹ ಬಳಕೆ, ಕಮರ್ಷಿಯಲ್ ಗ್ಯಾಸ್ ಇವೆಲ್ಲವನ್ನು ಕೂಡ ಸಮಸ್ಯೆ ಆಗದಂತೆ ಪೂರೈಕೆ ಮಾಡಲಾಗ್ತಾ ಇದೆ. ಇದನ್ನು ಸರಿದೂಗಿಸೋದಕ್ಕಾಗಿ ಆಟೋ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕೇಳಿಬರ್ತಿರುವಂತಹ ಆರೋಪ. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲಿ ಮಾತ್ರ ಈಗ ಗ್ಯಾಸ್ ಸಿಗ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಪೂರೈಕೆ ಆಗ್ತಾ ಇದೆ ಅಲ್ಲಿಗೆ. ಆದರೆ ಖಾಸಗಿ ಗ್ಯಾಸ್ ಬಂಕ್ಗಳು ದಿನದಿಂದ ದಿನಕ್ಕೆ ಔಟ್ ಆಫ್ ಸ್ಟಾಕ್ ಆಗ್ತಾ ಇದ್ದಾವೆ. ಅದಕ್ಕೇನೆ ಅಲ್ಲೆಲ್ಲವೂ ಕೂಡ ನೋ ಸ್ಟಾಕ್ ಬೋರ್ಡ್ ಜಾಸ್ತಿ ಕಾಣ್ತಾ ಇರುವಂಥದ್ದು ಈ ಖಾಸಗಿ ಬಂಕ್ಗಳಲ್ಲಿ.